ಇವಾಗ 8 ಗಂಟೆಗೆ 3 ಜನ ತಗಲೈತೆ ಕಲ್ಲು. ನನಗೆ ಕಾಲ್ಗೆ ಬಿದ್ದಿತ್ತು, ಇನ್ನೊಬ್ರಿಗೆ ಮೇಲೆ ಹೋಯ್ತು. ಇವ್ರು ಜಾಸ್ತಿ ಏಟ್ ಆಗಿರೋದು 3 ಜನಗೆ. ಅವ್ರಿಗೆ 3 ಜನಗೆ ಏಟ್ ಆಗೈತೆ. ಏನ್ ಮಾಡ್ತಾರೆ, ಪೂಜೆ ಮಾಡೋದು ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ, 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿ ಬಿಡ್ತಾರೆ ಸ್ವಾಮಿ, ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗ್ಲಿ ಬಂದ್ಬಿಡ್ತಾರೆ ಮನತ್ರಗೆಲ್ಲ. ಈ ತರ ಮಾಡ್ಬಿಡ್ತಿದಾರೆ, ತೊಂದರೆ ಕೊಡ್ತಾರೆ ನಮ್ಗೆ. ರೋಡಲ್ಲಿ ಬರಕ್ ಹೋಗಕ್ ಜಾಗನೂ ಬಿಡಲ್ಲ. ಹೆಸರು ಇಲ್ಲ ನೈಟಲ್ಲಿ. ಇವಾಗ ಹೆಸರು ಬಿಟ್ಟು ಹೊಂಟೋಗವ್ರೆ. ಯಾರಂತ ನಾವು ಹಿಡ್ಕೊಳೋದು? ಅವ್ರ ಏರೆ ನಮ್ಮ ಏರೆ ಪಕ್ಕದಲ್ಲ ಗೋಡೆ ಐತ, ಗೋಡೆ ಕಟ್ಬೇಕು ಅವ್ರಿಗೆ. ಇದು 3-4 ಸಾರಿ ಆಗಿರೋದು ಈ ತರ. ಬೆಂಕಿ ಹಾಕೋದು, ಕಲ್ಲು ಹಾಕೋದು ಎಲ್ಲ ಹೊಡೆದು ಬಿಡ್ತಾ ಇದ್ದಾರೆ. ಸಿಕ್ಕಲ್ಲ ಅವರು, ಸಿಕ್ತಾ ಹಿಡ್ಕೊಂಡು ನಾವೇ ಇಲ್ಲೇ ಕರ್ಕೊಂಡು ಬಿಡ್ತೀವಿ ನಾವು. ಈ ತರ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾರೆ. ಇಲ್ಲಿ ಬೋರ್ಡ್ ಹಾಕಿದ್ದೀನಿ ಓಂ ಶಕ್ತಿ ಪೂಜೆ ಅಂತ, ಆ ಬೋರ್ಡ್ ಕಿತ್ತಾಕವ್ರೆ. ನೈಟ್ ಹಾಕಿದ್ರೆ ಬೆಳಗ್ಗೆ ಇಲ್ಲೇ ಸರ್ಕಲ್ ಕಿತ್ ಬಿಟ್ಟಾಕವ್ರೆ. ಅದೇ ಕಿತ್ ಬಿಟ್ಟವ್ರೆ. ಯಾಕೆ ಈ ತರ ಮಾಡ್ತಾರೆ ನಮ್ಗೆ? ನಾವೇಮನ್ ಬರ್ತೀವಿ ಹೋಗ್ತೀವಿ, ಅವ್ರಿಗೆ ನಮ್ ತೊಂದ್ರೆ ಕೊಡ್ತೀವಿ ನಾವು? ಯಾರಿಗೂ ಕೊಡಲ್ಲ. ಇಲ್ಲೇ ಅವರು ಇದು ಮಾಡ್ತಾ ಇದ್ದಾರಲ್ಲ, ಇದು ಏನವ್ರು ಮುಸ್ಲಿಮ್ಸ್ ಅವರು, ಅವ್ರ ದೇವ್ರ ಮಸೀದ್ಗೆ ಏನಾದ್ರು ನಾವು ತೊಂದರೆ ಕೊಡ್ತೀವ? ನಾವು ಕೊಡಲ್ಲ. ನಮ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ? ನಮ್ಗೆಲ್ಲರೂ ಒಂದೇ ದೇವ್ರು, ಅವ್ರದ್ದು ದೇವ್ರು, ನಮ್ಗೂ ದೇವ್ರೆ. ನಾವು ಹಂಗ ಹೋಗ್ತೀವಿ. ಏನ್ ಗೊತ್ತೈತೆ ಅಂದ್ರೆ ಕಲ್ಲು ಆ ಕಡೆಯಿಂದನೇ ಕಲ್ಲು ಬರೋದು. ಅವ್ರ ಏರಿಯಿಂದ ಕಲ್ಲು ಬರ್ತಾ ಇರೋದು ಸರ್, ಅಷ್ಟೇ. ಕಲ್ಲು ಯಾರು ಹಾಕಲ್ಲ ನಮ್ಮವ್ರು. ಈ ತರ ಲಾಸ್ಟ್ ಟೈಮ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಆಗೈತೆ ಬೆಂಕಿ. 2 ಸಾರಿ ಹಾಕವ್ರೆ. ನೈಟಲ್ಲಿ ಹಾಕ್ತಾರೆ, ಬಂದು ನೈಟಲ್ಲಿ ಕಲ್ಲು ಹಾಕ್ತಾರೆ, ನೈಟಲ್ಲಿ ಬೆಂಕಿ ಇಚ್ಚಿ ಹೊಂಟೋಗ್ತಾರೆ, ಓಡ್ತಾರೆ. ನಾನು ಯಾರನ್ನಂತ ಹಿಡ್ಕೊಳೋದು? ನಮ್ಮ ಹೆಸರು ಈಶ್ವರಮ್ಮ. ನನಗೆ ಕಲ್ಲು ಹಾಕೋರು ಕಾಲ್ ಮೇಲೆ. ನಾವು